ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯ ಆತ್ಮೀಯ ಬಂಧುಗಳೇ, ನೀವು ಈ ಜಗತ್ತಿಗೆ ಬಂದಿರೋದೇ ವಿಭಿನ್ನವಾಗಿ ಯೋಚನೆ ಮಾಡೋದಕ್ಕೆ, ಹೊಸ ದಾರಿ ಹುಡುಕೋಕ್ಕೆ. ಜನ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲ್ಲ ಅಂತ ಅನಿಸಿದಾಗ, ನೀವು ಒಬ್ಬಂಟಿ ಅಂತ ಕಣ್ಣೀರು ಹಾಕಿದಾಗ ಒಂದು ಮಾತು ಕಿವಿಯಲ್ಲಿ ಇಟ್ಕೊಳ್ಳಿ. ಒಂದು ಆತ್ಮ, ಒಂದು ವಿಶ್ವಶಕ್ತಿ ನಿಮ್ಮನ್ನು ಬಿಡದೆ ಪ್ರತಿಕ್ಷಣ ಕೂಡ ಕಾಯ್ತಾ ಇದೆ, ರಕ್ಷಣೆ ಮಾಡ್ತಾ ಇದೆ. ಕುಂಭರಾಶಿ ಅಂದರೆ ವಾಯುತತ್ವ, ಸ್ಥಿರ ರಾಶಿ. ಶನಿ ಮತ್ತು ರಾಹುವಿನ ಪ್ರಭಾವ ಇರುವ ನೀವು ಕ್ರಾಂತಿ, ವೈಜ್ಞಾನಿಕತೆ, ಮಾನವೀಯತೆ, ಭವಿಷ್ಯದ ದೃಷ್ಟಿ ನಿಮ್ಮ ರಕ್ತದಲ್ಲಿರುತ್ತೆ. ಸಮಾಜಕ್ಕಾಗಿ ಯೋಚನೆ ಮಾಡೋರು ನೀವು. ರೂಲ್ಸ್ ಬ್ರೇಕ್ ಮಾಡಿ ಹೊಸ ರೂಲ್ಸ್ ಬರೆಯುವವರು ನೀವು. ಆದರೆ ಆಕಾಶಕ್ಕೆ ಹಾರುವ ಹಕ್ಕಿಗೂ ಕೆಲವೊಮ್ಮೆ ರೆಕ್ಕೆ ನೋಯುತ್ತೆ ಅಲ್ವಾ? ನಿಮ್ಮ ಆಲೋಚನೆಗಳನ್ನು ಯಾರೂ ಕೇಳಲ್ಲ. ನಿಮ್ಮ ಒಳ್ಳೆಯತನಕ್ಕೆ ಬೆಲೆ ಸಿಗಲ್ಲ. ಸ್ನೇಹಿತರೇ ದ್ರೋಹ ಮಾಡ್ತಾರೆ ಅಂತ ಅನಿಸಿದಾಗ ಮನಸ್ಸು ಮುರಿದು ಹೋಗುತ್ತೆ. ಅಂಥ ಸಮಯದಲ್ಲಿ ನಿಮ್ಮನ್ನು ಯಾರಿಗೂ ಗೊತ್ತಿಲ್ಲದ ಹಾಗೆ ಎತ್ತಿ ನಿಲ್ಲಿಸೋ ಶಕ್ತಿ ಒಂದು ಇದೆ. ಅದು ಯಾರು? ಅದು ನಿಮ್ಮ ಹಿರಿಯರ ಆಶೀರ್ವಾದ ಆಗಿರ್ಬೋದು, ನೀವು ಮಾಡಿದ ಸಮಾಜ ಸೇವೆ, ಬಡವರಿಗೆ ನೀಡಿದ ಸಹಾಯ, ಈ ಜನ್ಮದಲ್ಲಿ ದೈವಿ ರಕ್ಷಣೆಯಾಗಿ ಬದಲಾಗಿರಬಹುದು. ಅಥವಾ ಈ ಬ್ರಹ್ಮಾಂಡದ ಶಕ್ತಿಯೇ ನಿಮ್ಮನ್ನು ಸ್ಪೆಷಲ್ ಚೈಲ್ಡ್ ಅಂತ ಆರಿಸಿಕೊಂಡು ಕಾಯ್ತಾ ಇರ್ಬೋದು. ಜ್ಯೋತಿಷ್ಯದಲ್ಲಿ ಇದಕ್ಕೆ ಶನಿ ಕೃಪೆ, ಕಾಲಪುರುಷ ರಕ್ಷಣೆ, ಜನಸೇವಾ ಪುಣ್ಯ ಅಂತ ಕರೀತಾರೆ. 2026 ಮೇ ತಿಂಗಳಲ್ಲಿ ಶನಿ ಮೀನರಾಶಿಯಲ್ಲಿ ನಿಮ್ಮ 2ನೇ ಮನೆಯಲ್ಲಿ ಇದ್ದಾನೆ. 2ನೇ ಮನೆ ಅಂದರೆ ಕುಟುಂಬ, ಮಾತು, ಹಣ. ಶನಿ ಇಲ್ಲಿ ಇದ್ದಾಗ ಮಾತಿನ ಮೇಲೆ ಹಿಡಿತ ಬೇಕು. ಕುಟುಂಬಸ್ಥರ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಆದರೆ ಅದೇ ಶನಿ ನಿಮ್ಮ ರಾಶಿಗೆ ಮಹಾಪುರುಷ ಯೋಗ ಕೊಡ್ತಿದ್ದಾನೆ. ಅಂದರೆ ಕಷ್ಟ ಕೊಟ್ಟರೂ ಕೊನೆಗೆ ಕಿರೀಟ ನಿಮ್ಮದೇ ಆಗಿರುತ್ತೆ. ಜೊತೆಗೆ ಗುರು 4ನೇ ಮನೆಯಲ್ಲಿ ಇದ್ದಾನೆ. ತಾಯಿ, ಮನೆ, ವಾಹನ, ಮನಸ್ಸಿನ ನೆಮ್ಮದಿಗೆ ಗುರುಬಲ ಇದೆ. ರಾಹು ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಹಾಗಾಗಿ ನಿಮ್ಮ ಆಲೋಚನೆಗಳು ವಿಶ್ವ ಮಟ್ಟದಲ್ಲಿ ಹೋಗುತ್ತೆ. ಆದರೆ ಕೆಲವೊಮ್ಮೆ ಭ್ರಮೆ, ಒಂಟಿತನ ಕಾಡಬಹುದು. ಇಲ್ಲೇ ಆ ಆತ್ಮ ನಿಮಗೆ ಆಂಕರ್ ಆಗುತ್ತೆ. ಕುಂಭರಾಶಿಯವರೇ, ನೆನಪಿದೆಯಾ? ನೀವು ಎಲ್ಲರಿಗೂ ಸಹಾಯ ಮಾಡಿ ಕೊನೆಗೆ ನಿಮಗೆ ಯಾರೂ ಇರಲಿಲ್ಲ ಅಂತ ಅನಿಸಿದಾಗ ಇದ್ದಕ್ಕಿದ್ದಂತೆ ಅಪರಿಚಿತರೊಬ್ಬರು ದೇವರಂತೆ ಬಂದು ಸಹಾಯ ಮಾಡಿದರು. ನಿಮ್ಮ ಐಡಿಯಾವನ್ನು ಎಲ್ಲರೂ ನಕ್ಕರು. ಆದರೆ ಕೆಲವು ವರ್ಷದ ನಂತರ ಅದೇ ಐಡಿಯಾ ಟ್ರೆಂಡ್ ಆಯಿತು. ನೀವು ಕೆಲಸ ಬಿಟ್ಟಾಗ ಭಯ ಆಯಿತು, ಆದರೆ ಅದಕ್ಕಿಂತ ಒಳ್ಳೆಯ ಕೆಲಸ ಸಿಕ್ತು. ಆಸ್ಪತ್ರೆ ಬಾಗಿಲು ತನಕ ಹೋಗಿ ಬಂದ್ರಿ, ಆದರೆ ಯಮದೂತರು ಇನ್ನೂ ಟೈಮ್ ಆಗಿಲ್ಲ ಅಂತ ವಾಪಸ್ ಕಳಿಸಿದರು. ಇದಕ್ಕೆಲ್ಲ ಕಾರಣ ನಿಮ್ಮನ್ನು ಆರಿಸಿಕೊಂಡ ಆ ಆತ್ಮ. ಆ ಆತ್ಮ ನಿಮಗೆ 7 ರೀತಿಯಲ್ಲಿ ಸಿಗ್ನಲ್ ಕೊಡುತ್ತೆ. ಮೊದಲನೆಯದು ರಾತ್ರಿ 11 11 2 2 2 3 3 3 ಇಂಥ ನಂಬರ್ಗಳು ಪದೇ ಪದೇ ಕಾಣಿಸುತ್ತೆ. ಅದು ಯೂನಿವರ್ಸ್ ಕೋಡ್. 2ನೇದು ಕಾಗೆ, ಗೂಬೆ, ನೀಲಿ ಬಣ್ಣ, ವೈಜ್ಞಾನಿಕ ಸಿಂಬಲ್ಗಳು ಕನಸಲ್ಲಿ ಬರುತ್ತೆ. ಅದು ಶನಿ ರಾಹುವಿನ ಸಂದೇಶ. 3ನೇದು ನೀವು ಸತ್ಯ ಹೇಳಿದ ತಕ್ಷಣ ಎದುರಿಗೆ ಇರುವವರ ಮುಖವಾಡ ಕಳಚಿ ಬೀಳುತ್ತೆ. 4ನೇದು ಟೆಕ್ನಾಲಜಿ, ಇಂಟರ್ನೆಟ್, ಸೋಷಿಯಲ್ ಮೀಡಿಯಾ ಮೂಲಕ ನಿಮಗೆ ಬೇಕಾದ ಉತ್ತರ, ಬೇಕಾದ ವ್ಯಕ್ತಿ ಸಿಗ್ತಾನೆ. 5ನೇದು ನೀವು ಸಮಾಜಕ್ಕೆ ಒಳ್ಳೆಯದು ಮಾಡಲು ಹೊರಟಾಗ ಹಣ, ಜನ, ಅವಕಾಶ ತಾನಾಗೆ ಒಟ್ಟು ಸೇರುತ್ತೆ. 6ನೇದು ನಿಮಗೆ ಮೋಸ ಮಾಡಿದವರು, ನಿಮ್ಮ ಐಡಿಯಾ ಕದ್ದವರು 7 ವರ್ಷದೊಳಗೆ ಕರ್ಮ ಫಲವನ್ನು ಅನುಭವಿಸ್ತಾರೆ. 7ನೇದು ನೀವು ಧ್ಯಾನ ಮಾಡುವಾಗ ಒಂಟಿಯಾಗಿ ಕೂತಾಗ ನಾನು ಇದ್ದೇನೆ ಅನ್ನೋ ಒಂದು ಅಲೆಯೊಂದು ನಿಮ್ಮ ಮೈಯಲ್ಲಿ ಹರಿಯುತ್ತೆ. ಕುಂಭರಾಶಿ ಅಂದರೆ ಮೀನಖಂಡ, ಪಿಂಡ, ನರಮಂಡಲ. ನಿಮ್ಮ ಕಾಲುಗಳು ಜಗತ್ತನ್ನು ಸುತ್ತಬೇಕು ಅಂತ ಹುಟ್ಟಿವೆ. ಆ ಆತ್ಮ ನಿಮ್ಮ ದಾರಿ ತಪ್ಪದಂತೆ ನೋಡಿಕೊಳ್ಳುತ್ತೆ. ಬೆಳಿಗ್ಗೆ ಎದ್ದು ಆಕಾಶ ನೋಡಿ, ಈ ವಿಶ್ವದ ಶಕ್ತಿಗೆ ನಾನು ಕೃತಜ್ಞ ಅಂತ ಹೇಳಿ. ಓಂ ಶಂ ಶನೇಶ್ವರಾಯ ನಮಃ ಅಂತ 11 ಸಲ ಹೇಳಿ. ಶನಿವಾರದಂದು ಕಪ್ಪು ಎಳ್ಳು, ಕಬ್ಬಿಣ, ಎಣ್ಣೆ ದಾನ ಮಾಡಿ. ಬಡವರಿಗೆ, ಕಾರ್ಮಿಕರಿಗೆ, ಮೂಕ ಪ್ರಾಣಿಗಳಿಗೆ ಸಹಾಯ ಮಾಡಿ. ಕುಂಭರಾಶಿಯವರ ರಕ್ಷಾ ಕವಚ ಸೇವೆಯಲ್ಲಿದೆ. ನೀವು ಸ್ವಾರ್ಥಿಯಾದರೆ ಆತ್ಮ ದೂರ ಹೋಗುತ್ತೆ, ಪರೋಪಕಾರಿಯಾದರೆ ಅಪ್ಪಿಕೊಂಡು ಬಿಡುತ್ತೆ. ಮುಂದಿನ 6 ತಿಂಗಳು ಕುಂಭರಾಶಿಯವರಿಗೆ ಜನನಾಯಕ ಯೋಗ. ನಿಮ್ಮ ಮಾತಿಗೆ ಬೆಲೆ ಬರುತ್ತೆ. ನಿಮ್ಮ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ. ಒಂದು ಗ್ರೂಪ್, ಸಂಘಟನೆ, ಕಮ್ಯುನಿಟಿ ನಿಮ್ಮನ್ನು ಲೀಡರ್ ಮಾಡುತ್ತೆ. ಆದರೆ ಅದೇ ಸಮಯದಲ್ಲಿ ಅಪನಿಂದೆ,
ಸ್ಕ್ಯಾಂಡಲ್, ಗೆಳೆತನದಲ್ಲಿ ದ್ರೋಹ ಎದುರಾಗಬಹುದು. ಭಯ ಬೇಡ, ನೀವು ನೀರಿನ ಹಾಗೆ. ನೀರನ್ನು ಎಷ್ಟು ಒತ್ತಿದರೂ ಅದು ಮೇಲಿದ್ದೇ ಬರುತ್ತೆ. ನಿಮ್ಮನ್ನು ತುಳಿಯೋದಕ್ಕೆ ನೋಡಿದವರು ಅವರೇ ಮುಳುಗಿ ಹೋಗ್ತಾರೆ. ಯಾಕೆಂದರೆ ಆ ಆತ್ಮದ ಹೆಸರು ಕಾಲ. ಕಾಲ ಯಾರನ್ನೂ ಬಿಡಲ್ಲ. ಕುಂಭರಾಶಿಯವರಿಗೆ ಕಣ್ಣು ದೃಷ್ಟಿ, ಬ್ಲ್ಯಾಕ್ ಮ್ಯಾಜಿಕ್ ತಾಗುವ ಚಾನ್ಸ್ ಕಡಿಮೆ. ಯಾಕೆಂದರೆ ನಿಮ್ಮ ಸುತ್ತ ಶನಿಯ ಉಕ್ಕಿನ ಕೋಟೆ ಇದೆ. ಆದರೂ ಪ್ರತಿ ಅಮಾವಾಸ್ಯೆಗೆ ಮನೆಯಲ್ಲಿ ಕಪ್ಪು ಬಟ್ಟೆಯಲ್ಲಿ ಉಪ್ಪು ಕಟ್ಟಿ ಮೂಲೆಗಿಡಿ. ಹಳೆಯ ಚಪ್ಪಲಿ, ಹಳೆಯ ಕಬ್ಬಿಣ ದಾನ ಮಾಡಿ. ನಿಮ್ಮ ಮನೆಯ ತೊಂದರೆ ಕಡಿಮೆ ಆಗುತ್ತೆ. ನಿಮ್ಮನ್ನು ಕಾಯುವ ಆತ್ಮಕ್ಕೆ ನೀಲಿ ಹೂವು, ಗುಗ್ಗುಳ, ಧೂಪ ಇಷ್ಟ. ನೀವು ಎಲ್ಲರಿಗಿಂತ ಭಿನ್ನ. ನಿಮ್ಮನ್ನು ಯಾರೂ ಅರ್ಥ ಮಾಡಿಕೊಳ್ಳಲ್ಲ ಅಂತ ಕೊರಗಬೇಡಿ. ವಜ್ರವನ್ನು ಕಲ್ಲು ಅಂತ ಅಂದುಕೊಂಡರೆ ಅದು ವಜ್ರದ ತಪ್ಪಲ್ಲ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಜನ, ನಿಮ್ಮ ಕನಸಿಗೆ ಜೊತೆ ನಿಲ್ಲುವ ಜನ ಬ್ರಹ್ಮಾಂಡವೇ ಕಳಿಸಿಕೊಡುತ್ತೆ. ನೀವು ಕೇವಲ ಒಂದು ಮನೆಗೆ ಹುಟ್ಟಿಲ್ಲ, ಈ ಸಮಾಜ ಉದ್ಧಾರ ಮಾಡಲು ಹುಟ್ಟಿದ್ದೀರಿ. ಅದಕ್ಕೆ ಆ ಆತ್ಮ ನಿಮಗೆ 1000 ಕಷ್ಟ ಬಂದರೂ ಸಾಯೋದಕ್ಕೆ ಬಿಡೋದಿಲ್ಲ. ಕೊನೆ ಮಾತು ಕುಂಭರಾಶಿಯವರೇ, ರಾತ್ರಿ ಮಲಗುವ ಮುನ್ನ ಕಿಟಕಿಯಿಂದ ಆಕಾಶ ನೋಡಿ. ಮಿನುಗುವ ನಕ್ಷತ್ರ ನಿಮ್ಮನ್ನು ಮಾತಾಡಿಸುತ್ತೆ. ನೀನು ಒಬ್ಬಂಟಿ ಅಲ್ಲ ಕಣೋ, ಇಡೀ ಗ್ಯಾಲಕ್ಸಿ ನಿನ್ನ ಜೊತೆ ಇದೆ ಅಂತ ಹೇಳುತ್ತೆ. ಜಾತಕದಲ್ಲಿ ಸಾಡೆ ಸಾತಿ, ಕಂಟಕ ಶನಿ, ರಾಹುದೋಷ ಇದ್ದರೂ ನೀವು ಸುಳ್ಳು ಹೇಳಿದ್ರೆ, ಕಷ್ಟಪಟ್ಟು ದುಡಿದು ಒಬ್ಬ ಅನಾಥನಿಗೆ ಊಟ ಹಾಕಿದರೆ ಶನಿದೇವರು ನಿಮ್ಮ ಗುಲಾಮ ಆಗ್ತಾನೆ. ನೀವು ಕುಂಭ, ಮಡಿಕೆಯಿಂದ ಜ್ಞಾನದ ನೀರು ಸದಾ ಹರಿಬೇಕು. ನಿಮ್ಮನ್ನು ಒಡೆಯಲು ಬಂದವರು ಅವರೇ ಹೊಡೆದು ಹೋಗ್ತಾರೆ. ತಲೆ ಎತ್ತಿ ನಡೀರಿ. ಜಗತ್ತು ಬದಲಾಗಬೇಕು ಅಂದರೆ ಮೊದಲು ನೀವು ಬದಲಾಗಬೇಕು. ಆದರೆ ಹೆದರಬೇಡಿ, ನಿಮ್ಮ ಹಿಂದೆ ಈ ಬ್ರಹ್ಮಾಂಡದ ದೊಡ್ಡ ಶಕ್ತಿ ಇದೆ. ನೀವು ಸುರಕ್ಷಿತ, ನಿಮ್ಮ ವಿಚಾರ ಸುರಕ್ಷಿತ, ನಿಮ್ಮ ಭವಿಷ್ಯ ಸುರಕ್ಷಿತ. ಹೊಸತನ ಸೃಷ್ಟಿಸಿ. ಕುಂಭರಾಶಿಯವರೇ, ಲೋಕ ನಿಮಗಾಗಿ ಕಾಯ್ತಾ ಇದೆ. ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.